ಪಶ್ಚಿಮ ಪದವೀಧರರ ಕ್ಷೇತ್ರದ ಪಕ್ಷ ಚುನಾವಣೆ ಸಮೀಪಿಸ್ತಾ ಇದ್ದು ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನೊಳಗೆ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆರ್ಎಂ ಕುಬೇರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಕಳೆದ ಬಾರಿ ಸೋತಿದ್ದಂತಹ ಕುಬೇರಪ್ಪ ಈ ಬಾರಿ ಟಿಕೆಟ್ ಪಡೆಯೋಕೆ ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿದ್ರು. ಆದರೆ ಟಿಕೆಟ್ ಕೈ ತಪ್ಪಿದ್ದು ಅಸಮಾಧಾನಕ್ಕೀಡು ಮಾಡಿದೆ. ವಾತಾವರಣ ಸರಿ ಇರಲಿಲ್ಲ. ಮೋದಿ ಹವಾ ಇತ್ತು, ಮತ್ತು ನಮ್ಮ MLAಗಳಿದ್ದಿಲ್ಲ, ಪಕ್ಷ ಅಧಿಕಾರದಾಗಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಚುನಾವಣೆಗೆ ನಿಂತು ಕೋಟ್ಯಾನುಗಟ್ಟಲೆ ಹಣ ಖರ್ಚು ಮಾಡಿ ನಾವು ಭಾಳ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ವಿ. ಪಕ್ಷದ ಗೌರವವನ್ನು ಹೆಚ್ಚು ಮಾಡಿದ್ವಿ. ಮುಂದೆ ಈಗ ಪಕ್ಷ ಅಧಿಕಾರಕ್ಕೆ ಬಂತು. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ 28 ಕ್ಷೇತ್ರದಲ್ಲಿ ಸುಮಾರು 20-21 MLAಗಳಿದ್ದಾರೆ. ಪಕ್ಷ ಅಧಿಕಾರದಲ್ಲಿದೆ, 21 ಜನ MLAಗಳಿದ್ದಾರೆ. ನಾನು ಪಕ್ಷ ಅಧಿಕಾರ ಇಲ್ಲದಾಗ ಪಕ್ಷಕ್ಕೆ ಕೊಳ ಕೊಟ್ಟಿದ್ದೀನಿ. ಪಕ್ಷದ ಸಲುವಾಗಿ ಅಧ್ಯಕ್ಷ ಆಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೆ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿದ್ದೆ. ಇದೇ ವೇಳೆ ಮತ್ತೊಂದು ಅಂಶ ಬಹಿರಂಗವಾಗಿದ್ದು ಭಾರೀ ಕುತೂಹಲವನ್ನ ಮೂಡಿಸಿದೆ. ಕುಬೇರಪ್ಪ ಅವರಿಗೆ ಟಿಕೆಟ್ ನೀಡುವಂತೆ MLAಗಳು ಕೂಡ ಆಗ್ರಹಿಸಿದ್ದಾಗಿ ಹೇಳಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ 6 MLAಗಳು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಪತ್ರವನ್ನ ಬರೆದಿರುವುದು ಈಗ ಬಹಿರಂಗವಾಗಿದೆ. ಆದರೆ ಸ್ಥಳೀಯ ಶಾಸಕರ ಪತ್ರಗಳಿಗೂ ಸೆಡ್ಡು ಹೊಡೆದು ಕೊನೆ ಗಳಿಗೆಯಲ್ಲಿ ಮೋಹನ್ ಲಿಂಬಿಕಾಯಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಿಸಿದೆ. ಅರ್ಜಿ ಹಾಕುವಾಗ ಇಡೀ ನನ್ನ ಈ 4 ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಇಲ್ಲೆಲ್ಲ ನನ್ನ ಕಡೆ ಪತ್ರಗಳಿದ್ದಾವೆ. 4 ಜಿಲ್ಲೆಯ ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಕುಬೇರಪ್ಪನವರಿಗೆ ಟಿಕೆಟ್ ಕೊಡಿ ಅಂತೇಳಿ ಪತ್ರ ಕೊಟ್ಟಿದ್ದಾರೆ. ನನ್ನ ಕಡೆ ಎಲ್ಲ MLAಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಎಲ್ಲ MLAಗಳು ನನ್ನ ಕಡೆ ಪತ್ರ ಇದ್ದಾವೆ. ಕುಬೇರಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಲ್ಲ MLAವರು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪತ್ರದ ಜೊತೆಗೆ ನಾನು ಅರ್ಜಿ ಹಾಕಿದ್ದೇನೆ, ₹1,00,000 ಕೊಟ್ಟು. ಇದಾದಮೇಲೆ ನಾವು ಸನ್ಮಾನ್ಯ ರುದ್ರಪ್ಪನವರು ನಾವು ಹೋಗಿ ಹೈಕಮಾಂಡಿಗೆ ಹೋಗಿ ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲ ಅವ್ರನ್ನ, ಹೈಕಮಾಂಡ್ನಲ್ಲಿರ್ತಕ್ಕಂಥ ಲೀಡರ್ಗಳನ್ನು, ಖರ್ಗೆ ಅವ್ರನ್ನ ಭೇಟಿಯಾಗಿ ವಿನಂತಿ ಮಾಡ್ಕೊಂಡೇವೆ. ಖಂಡಿತ ನೀವು ಪಕ್ಷಕ್ಕೋಸ್ಕರ ದುಡಿದಿರಿ, ಪಕ್ಷದ ಪಟ್ಟಿ ಬರಲಿ, ರಾಜ್ಯದಿಂದ ಪಟ್ಟಿ ಬಂದರೆ ಖಂಡಿತ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದರು. ಎಲ್ಲ ಲೀಡರ್ಗಳು ಹೇಳಿದ್ರು, ಎಲ್ಲರೂ ಮಾಡಿದ್ರು. ಭಾಳ ಆಶ್ಚರ್ಯಕರವಾಗಿ ನನಗೆ ಅನೇಕ ಜನ ಲೀಡರ್ ಹೇಳಿದ್ರು, ನಿಮ್ಮದು ಪರಿಗಣಿಸಿದ್ದಾರೆ, ನಿಮ್ಮದೇ ಆಗ್ತದೆ ಅಂತೇಳಿ. ಭಾಳ ದಿಢೀರ್ನಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ BJPಯಿಂದ ಬಂದಿರತಕ್ಕಂಥ ಕಳೆದ ಸುಮಾರು ಒಂದೂವರೆ ವರ್ಷ ಆಗಿದೆ ಕಾಣುತ್ತೆ. ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದರು. ನನಗೆ ಇದರಿಂದ ಭಾಳ ದೊಡ್ಡ ಶಾಕ್ ಆಯಿತು, ಭಾಳ ನೋವಾಯಿತು. ಹಾಗಾಗಿ ನಾನು ಇದನ್ನು ಪ್ರತಿಭಟನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ಕಡೆ ಹೇಳಿದ್ದೇನೆ, ಲೀಡರ್ಗಳಿಗೂ ಹೋಗಿ ಹೇಳಿದ್ದೇನೆ. ಪಶ್ಚಿಮ ಪದವೀಧರ ಕ್ಷೇತ್ರ ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳನ್ನ ಒಳಗೊಂಡಿದೆ. ಅಹಿಂದ ವರ್ಗದವರಿಗೆ ಅನ್ಯಾಯ ಎಸಗಿ ಟಿಕೆಟ್ ನೀಡಿರೋ ಆರೋಪವನ್ನ ಮಾಡ್ತಾ ಇದ್ದು, ಅಹಿಂದ ವರ್ಗದ ಜನರನ್ನ ಸೇರಿಸಿ ಪ್ರತಿಭಟನಾ ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಸಾಧನಾ ಸಮಾವೇಶ ದಿನದಂದೇ ಪ್ರತ್ಯೇಕ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ನಾವು ಪಕ್ಷಕ್ಕಾಗಿ ದುಡಿದ್ದೀನಿ, ಪಕ್ಷ ಅಧಿಕಾರ ಇಲ್ಲದಾಗ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಯಾರೂ ಪಕ್ಷಕ್ಕೆ ಅರ್ಜಿ ಹಾಕದೇ ಇದ್ದಾಗ ನಾನು ಪಕ್ಷದ ಚುನಾವಣೆ ನಿಂತ್ಕೊಂಡಿದ್ದೀನಿ. ಇವತ್ತು ಹೊರಗಡೆಯಿಂದ ಬಂದವರು ನೀವು ಟಿಕೆಟ್ ಕೊಟ್ಟರೆ, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು, ಪಕ್ಷಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರು, ಕೋಟ್ಯಾಂತರ ಹಣ ಖರ್ಚು ಮಾಡಿ ನನ್ನಂಥವನಿಗೆ ನೀವು ಟಿಕೆಟ್ ನಿರಾಕರಣೆ ಮಾಡಿದರೆ ಇದರಿಂದ ನಾವು ಪಕ್ಷದ ಜೊತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಭಾಳ ಆಕ್ಷೇಪ ಏನು ಅಂತ ಹೇಳಿದರೆ, 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. 4 ಜನ MLCಗಳನ್ನು ಅನೌನ್ಸ್ ಮಾಡಿದ್ದಾರೆ. 4 ಜನ MLCಗಳಲ್ಲಿ ನೀವು 15% ಇರೋವಂಥ ಲಿಂಗಾಯತರಿಗೆ ನೀವು 3 ಜನರಿಗೆ ಕೊಡ್ತೀರಿ ಟಿಕೆಟ್. 82% ಇರೋವಂಥ ಅಹಿಂದ ವರ್ಗದವ್ರಿಗೆ ನೀವು ಟಿಕೆಟ್ ಕೊಡೋದೇ ಇಲ್ಲ. ನಾವು ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಮಾತೆತ್ತಿದರೆ ನಮ್ಮ ಎಲ್ಲ ವೇದಿಕೆಗಳಲ್ಲಿ ನಾವು ಅಹಿಂದ ಹೇಳ್ತೀವಿ, ಸಮಬಾಳು ಹೇಳ್ತೀವಿ, ಸಮಪಾಲು ಹೇಳ್ತೀವಿ, ಸಾಮಾಜಿಕ ನ್ಯಾಯ ಹೇಳ್ತೀವಿ, ಸಮಾಜದ ಬಗ್ಗೆ ಮಾತಾಡ್ತೀವಿ. ನೀವು ರಾಜಕೀಯ ಅಧಿಕಾರ ಶೇರ್ ಮಾಡಬೇಕಾದ್ರೆ ನಿಮ್ಗೆ ಅಹಿಂದ ವರ್ಗ ಯಾಕೆ ನೆನಪಾಗೋದಿಲ್ಲ? 82% ಜನ ನಿಮ್ಮಿಂದ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ರಾಜ್ಯಕ್ಕೆ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶಗಳಿಲ್ಲ. ಹಿಂದುಳಿದ ವರ್ಗದವ್ರನ್ನ ನೀವು ರಾಜಕೀಯ ದಾಳ ಆಗಿ ಬೆಳೆಸ್ಕೊತೀರಿ. ನಮ್ಮನ್ನು ಬ್ಯಾನರ್ ಕಟ್ಟಲಿಕ್ಕೆ, ಕಸ ಹೊಡಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಪೋಸ್ಟರ್ ಹಂಚಲಿಕ್ಕೆ ಮಾತ್ರ ನಾವು ಹಿಂದುಳಿದ ಸಮಾಜದವ್ರು ಬೇಕು. ಅಧಿಕಾರ ಶೇರ್ ಮಾಡಲಿಕ್ಕೆ ಹಿಂದುಳಿದ ಸಮಾಜದವ್ರಿಗೆ ನೀವು ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ
14ನೇ ತಾರೀಕು ಹಾವೇರಿಯಲ್ಲಿ 1000 ದಿನಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ದಿನ ನಾನು ಕಾಂಗ್ರೆಸ್ನಿಂದ ಅನ್ಯಾಯಕ್ಕೊಳಪಟ್ಟ ಅಹಿಂದ ವರ್ಗದವರ ನೋವನ್ನು ಪ್ರತಿಭಟನೆಗೆ ಮತ್ತು ನಮ್ಮ ಪಕ್ಷದ ನಾಯಕರ ಕಣ್ಣು ತೆರೆಸಲಿಕ್ಕೆ ಅವತ್ತಿನ ದಿವಸ ನಾನು ನಮ್ಮ 1000 ಅಹಿಂದ ಕಾರ್ಯಕರ್ತರ ಜೊತೆಗೆ ಅವತ್ತಿನ ದಿವಸ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರತಿಭಟನಾ ಸಮಾವೇಶ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಒಟ್ನಲ್ಲಿ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಸಾವಿರಾರು ಕಾರ್ಯಕರ್ತರ ಜೊತೆ ಪ್ರತಿಭಟನೆ. ಫೆಬ್ರವರಿ 14ರಂದು ಸಾಗರ ಅಹಿಂದ ಕಾರ್ಯಕರ್ತರ ಜೊತೆ ಸೇರಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಕುಬೇರಪ್ಪ ಮುಂದಾಗಿದ್ದಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.